ಈ ಡಿ ಗ್ಯಾಂಗ್ ಕೃತ್ಯಕ್ಕೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ. ಪ್ರಕರಣದ ತನಿಖೆ ಚುರುಕುಗೊಳಿಸಿರೋ ಪೊಲೀಸರು ಚಿತ್ರದುರ್ಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ರೇಣುಕಾ ಸ್ವಾಮಿ ಕಿಡ್ನಾಪ್ ಕುರಿತು ಮಾಹಿತಿ ಕಲೆ ಹಾಕಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಆರೋಪಿಯೊಂದಿಗೆ ಚಿತ್ರದುರ್ಗಕ್ಕೆ ಕಾಕಿ ಎಂಟ್ರಿ. ಎಲ್ಲೆಲ್ಲಿ ಸ್ಥಳ ಮಹಜರು, ಚುರುಕುಗೊಂಡ ತನಿಖೆ. ರೇಣುಕಾ ಸ್ವಾಮಿ ಮರ್ಡರ್ ಪ್ರಕರಣದ ತನಿಖೆ ಚುರುಕುಗೊಂಡಿದ್ದು ಬೆಂಗಳೂರಿನ ಪೊಲೀಸರು ಆರೋಪಿ ರಾಘವೇಂದ್ರನೊಂದಿಗೆ ಚಿತ್ರದುರ್ಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ ಸ್ಥಳ ಹಾಗೂ ಯಾರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಲಾಗಿತ್ತು ಎಂಬುದರ ಬಗ್ಗೆ ಪೊಲೀಸರು ಮಾಹಿತಿ ಸಂಗ್ರಹಿಸಲಿದ್ದಾರೆ. ಈಗಾಗಲೇ ಚಿತ್ರದುರ್ಗಕ್ಕೆ ಎಂಟ್ರಿ ಕೊಟ್ಟಿರುವ ಪೊಲೀಸರು ನಾಳೆ ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕಲಿದ್ದಾರೆ. ಜೂನ್ 8ರ ಶನಿವಾರ ರೇಣುಕಾ ಸ್ವಾಮಿಯನ್ನ ರಾಘವೇಂದ್ರ ಅಂಡ್ ಟೀಮ್ ಕಿಡ್ನಾಪ್ ಮಾಡಿತ್ತು. ರೇಣುಕಾ ಸ್ವಾಮಿಯ ಚಲನವಲನವನ್ನ ಗಮನಿಸುತ್ತಿದ್ದ ಟೀಮ್ ಆತ ಮೆಡಿಕಲ್ನಿಂದ ಹೋಗ್ತಿದ್ದಂತೆ ಫಾಲೋ ಮಾಡಿ ಕಾರ್ನಲ್ಲಿ ಕಿಡ್ನಾಪ್ ಮಾಡಿದ್ದಾರೆ. ಅಲ್ಲಿಂದ ಪಟ್ಟಣಗೆರೆ ಬಳಿ ಇರುವ ಶೆಡ್ಗೆ ತಂದು ಕಟ್ಟಿದ್ದಾರೆ. ಈ ಸಿಸಿಟಿವಿ ದೃಶ್ಯಾವಳಿಯನ್ನ ಇಟ್ಟುಕೊಂಡು ಪೊಲೀಸರು ಚಿತ್ರದುರ್ಗದಲ್ಲಿ ತನಿಖೆ ನಡೆಸಲು ಎಲ್ಲಾ ತಯಾರಿ ನಡೆಸಿದ್ದಾರೆ. ಅಲ್ಲದೆ ರೇಣುಕಾ ಸ್ವಾಮಿ ಅವರ ಕುಟುಂಬಸ್ಥರ ಬಳಿಯೂ ಮಾಹಿತಿ ಪಡೆಯುವ ಸಾಧ್ಯತೆ ಇದೆ. ರಾಘವೇಂದ್ರ ಟೀಮ್ನಲ್ಲಿದ್ದ ರವಿ ಪೊಲೀಸರಿಗೆ ಸರೆಂಡರ್. ಈ ಮಧ್ಯೆ ರಾಘವೇಂದ್ರ ಟೀಮ್ನಲ್ಲಿದ್ದ ರವಿ ಎಂಬಾತ ಪೊಲೀಸರಿಗೆ ಸರೆಂಡರ್ ಆಗಿದ್ದಾನೆ. ರವಿ ಬಳಿ ಬಾಡಿಗೆ ಇದೆ ಎಂದು ಹೇಳಿ ರಾಘವೇಂದ್ರ ಕಾರು ತೆಗೆದುಕೊಂಡು ಹೋಗಿದ್ದ. ಕೊಲೆ ಪ್ರಕರಣ ಬಯಲಾಗ್ತಿದ್ದಂತೆ ಗಾಬರಿಗೊಂಡ ರವಿ ಡಿವೈಎಸ್ಪಿ ಕಚೇರಿಯಲ್ಲಿ ಶರಣಾಗಿದ್ದಾನೆ. ಇನ್ನು ಕಾರು ಚಾಲಕ ರವಿಗೂ ಈ ಕೇಸ್ಗೂ ಏನು ಸಂಬಂಧ ಇಲ್ಲ ಅಂತ ಚಿತ್ರದುರ್ಗ ಅಪ್ಪು ಕಾರ್ ಮಾಲೀಕರ ಸಂಘದ ಅಧ್ಯಕ್ಷ ಮೋಹನ್ ಹೇಳಿದ್ದಾರೆ. ಕುಂಚಿಗನಾಳ್ ಪೆಟ್ರೋಲ್ ಬಂಕ್ ಬಳಿಯಿಂದ ರೇಣುಕಾ ಸ್ವಾಮಿ ಅವರನ್ನ ಕರೆದೊಯ್ದಿದ್ದಾರೆ. ಗಾಬರಿಗೊಂಡ ರವಿ ಬಾಡಿಗೆ ಪಡೆದು ರಾತ್ರಿ 2:30 ವೇಳೆಗೆ ಘಟನಾ ಸ್ಥಳದಿಂದ ವಾಪಸ್ ಚಿತ್ರದುರ್ಗಕ್ಕೆ ಬೆಳಗಿನ ಜಾವ 4 ಗಂಟೆಗೆ ಬಂದಿದ್ದಾರೆ ಎಂದಿದ್ದಾರೆ. ಅವ್ರು ಯಾರಿಗೂ ಫೋನ್ ಮಾಡ್ಕೊಂಡು ಟವರ್ ಲೊಕೇಶನ್ ಹಾಕ್ಸ್ಕೊಂಡಿದ್ದಾರೆ ಸರ್. ಲೊಕೇಶನ್ ಹಾಕ್ಸ್ಕೊಂಡು ಇವರು ಅಲ್ಲಿ ಡೈರೆಕ್ಟ್ ಶೆಡ್ ಹತ್ರ ಹೋಗಿದ್ದಾರೆ ಸರ್ ಗಾಡಿ ತಗೊಂಡು. ಶೆಡ್ ಹತ್ರದಿಂದ ವಾಪಸ್ ಇವ್ರು ಯಾವಾಗ ಬಂದರು ಮತ್ತು ಯಾರ್ಯಾರು ವಾಪಸ್ ಬಂದರು ಸರ್? ನನಗೆ ಮಾಹಿತಿ ಹೇಳಿದ ಪ್ರಕಾರ ರಾತ್ರಿ 2:30 ಅವ್ನು ಅಲ್ಲಿಂದ ಬಿಟ್ಟನಂತೆ ಸರ್. 8 ಗಂಟೆಗೆ ಅವ್ರಿಗೆ ಬಾಡಿಗೆ ದುಡ್ಡು ಕೊಟ್ರಂತ 4,000 ಕೊಟ್ಮೇಲೆ ಅವ್ನು ಅಲ್ಲಿಂದ ಬಿಟ್ಟು ಬೆಳಗಿನ ಜಾವ 2:30 ಬಂದಂತೆ ಸರ್. ಕಾರ್ಯದರ್ಶಿಗಳು ಸಚಿನ್, ನಾನು, ಯಶವಂತ್, ನರಸಿಂಹ ಇನ್ನು ಹಲವಾರು ಹುಡುಗರು ಕರ್ಕೊಂಡು ನೀನು ಧೈರ್ಯ ತುಂಬಿ ನಡಿಯಪ್ಪ ಹೋಗೋಣ, ನೀನು ಸುಮ್ಮನೆ ಸಿಕ್ಕೊಂಡು ನಾಳೆ ಎಲ್ಲ ಇದಾಗಬೇಡ, ನೀನು ಬಾಡಿಗೆ ಹೋಗಿದ್ಯಾ ಇವತ್ತು ಅವನಿಗೆ ಸರ್, ಇದು ನನಗೆ ಬಾಡಿಗೆ ಬಂದು ನಾನು ಕಳಿಸಿದ್ದೆ ಸರ್. ಚಿತ್ರದುರ್ಗದಲ್ಲಿ ಸ್ಫೋಟಕ ಮಾಹಿತಿಗಳನ್ನು ಕಲೆ ಹಾಕಲು ಸಜ್ಜಾಗಿರೋ ಪೊಲೀಸರಿಗೆ ಯಾವೆಲ್ಲ ಕ್ಲೂ ಸಿಗುತ್ತೆ ಕಾದು ನೋಡಬೇಕಿದೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈ ಡಿ ಗ್ಯಾಂಗ್ ಕೃತ್ಯಕ್ಕೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ. ಪ್ರಕರಣದ ತನಿಖೆ ಚುರುಕುಗೊಳಿಸಿರೋ ಪೊಲೀಸರು ಚಿತ್ರದುರ್ಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ರೇಣುಕಾ ಸ್ವಾಮಿ ಕಿಡ್ನಾಪ್ ಕುರಿತು ಮಾಹಿತಿ ಕಲೆ ಹಾಕಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಆರೋಪಿಯೊಂದಿಗೆ ಚಿತ್ರದುರ್ಗಕ್ಕೆ ಕಾಕಿ ಎಂಟ್ರಿ. ಎಲ್ಲೆಲ್ಲಿ ಸ್ಥಳ ಮಹಜರು, ಚುರುಕುಗೊಂಡ ತನಿಖೆ. ರೇಣುಕಾ ಸ್ವಾಮಿ ಮರ್ಡರ್ ಪ್ರಕರಣದ ತನಿಖೆ ಚುರುಕುಗೊಂಡಿದ್ದು ಬೆಂಗಳೂರಿನ ಪೊಲೀಸರು ಆರೋಪಿ ರಾಘವೇಂದ್ರನೊಂದಿಗೆ ಚಿತ್ರದುರ್ಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ ಸ್ಥಳ ಹಾಗೂ ಯಾರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಲಾಗಿತ್ತು ಎಂಬುದರ ಬಗ್ಗೆ ಪೊಲೀಸರು ಮಾಹಿತಿ ಸಂಗ್ರಹಿಸಲಿದ್ದಾರೆ. ಈಗಾಗಲೇ ಚಿತ್ರದುರ್ಗಕ್ಕೆ ಎಂಟ್ರಿ ಕೊಟ್ಟಿರುವ ಪೊಲೀಸರು ನಾಳೆ ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕಲಿದ್ದಾರೆ. ಜೂನ್ 8ರ ಶನಿವಾರ ರೇಣುಕಾ ಸ್ವಾಮಿಯನ್ನ ರಾಘವೇಂದ್ರ ಅಂಡ್ ಟೀಮ್ ಕಿಡ್ನಾಪ್ ಮಾಡಿತ್ತು. ರೇಣುಕಾ ಸ್ವಾಮಿಯ ಚಲನವಲನವನ್ನ ಗಮನಿಸುತ್ತಿದ್ದ ಟೀಮ್ ಆತ ಮೆಡಿಕಲ್ನಿಂದ ಹೋಗ್ತಿದ್ದಂತೆ ಫಾಲೋ ಮಾಡಿ ಕಾರ್ನಲ್ಲಿ ಕಿಡ್ನಾಪ್ ಮಾಡಿದ್ದಾರೆ. ಅಲ್ಲಿಂದ ಪಟ್ಟಣಗೆರೆ ಬಳಿ ಇರುವ ಶೆಡ್ಗೆ ತಂದು ಕಟ್ಟಿದ್ದಾರೆ. ಈ ಸಿಸಿಟಿವಿ ದೃಶ್ಯಾವಳಿಯನ್ನ ಇಟ್ಟುಕೊಂಡು ಪೊಲೀಸರು ಚಿತ್ರದುರ್ಗದಲ್ಲಿ ತನಿಖೆ ನಡೆಸಲು ಎಲ್ಲಾ ತಯಾರಿ ನಡೆಸಿದ್ದಾರೆ. ಅಲ್ಲದೆ ರೇಣುಕಾ ಸ್ವಾಮಿ ಅವರ ಕುಟುಂಬಸ್ಥರ ಬಳಿಯೂ ಮಾಹಿತಿ ಪಡೆಯುವ ಸಾಧ್ಯತೆ ಇದೆ. ರಾಘವೇಂದ್ರ ಟೀಮ್ನಲ್ಲಿದ್ದ ರವಿ ಪೊಲೀಸರಿಗೆ ಸರೆಂಡರ್. ಈ ಮಧ್ಯೆ ರಾಘವೇಂದ್ರ ಟೀಮ್ನಲ್ಲಿದ್ದ ರವಿ ಎಂಬಾತ ಪೊಲೀಸರಿಗೆ ಸರೆಂಡರ್ ಆಗಿದ್ದಾನೆ. ರವಿ ಬಳಿ ಬಾಡಿಗೆ ಇದೆ ಎಂದು ಹೇಳಿ ರಾಘವೇಂದ್ರ ಕಾರು ತೆಗೆದುಕೊಂಡು ಹೋಗಿದ್ದ. ಕೊಲೆ ಪ್ರಕರಣ ಬಯಲಾಗ್ತಿದ್ದಂತೆ ಗಾಬರಿಗೊಂಡ ರವಿ ಡಿವೈಎಸ್ಪಿ ಕಚೇರಿಯಲ್ಲಿ ಶರಣಾಗಿದ್ದಾನೆ.
ಇನ್ನು ಕಾರು ಚಾಲಕ ರವಿಗೂ ಈ ಕೇಸ್ಗೂ ಏನು ಸಂಬಂಧ ಇಲ್ಲ ಅಂತ ಚಿತ್ರದುರ್ಗ ಅಪ್ಪು ಕಾರ್ ಮಾಲೀಕರ ಸಂಘದ ಅಧ್ಯಕ್ಷ ಮೋಹನ್ ಹೇಳಿದ್ದಾರೆ. ಕುಂಚಿಗನಾಳ್ ಪೆಟ್ರೋಲ್ ಬಂಕ್ ಬಳಿಯಿಂದ ರೇಣುಕಾಸ್ವಾಮಿ ಅವರನ್ನ ಕರೆದೊಯ್ದಿದ್ದಾರೆ. ಗಾಬರಿಗೊಂಡ ರವಿ ಬಾಡಿಗೆ ಪಡೆದು ರಾತ್ರಿ 2:30 ವೇಳೆಗೆ ಘಟನಾ ಸ್ಥಳದಿಂದ ವಾಪಸ್ ಚಿತ್ರದುರ್ಗಕ್ಕೆ ಬೆಳಗಿನ ಜಾವ 4 ಗಂಟೆಗೆ ಬಂದಿದ್ದಾರೆ ಎಂದಿದ್ದಾರೆ. ಅವ್ರು ಯಾರಿಗೂ ಫೋನ್ ಮಾಡ್ಕೊಂಡು ಟವರ್ ಲೊಕೇಶನ್ ಹಾಕ್ಸ್ಕೊಂಡಿದ್ದಾರೆ ಸರ್. ಲೊಕೇಶನ್ ಹಾಕ್ಸ್ಕೊಂಡು ಇವರು ಅಲ್ಲಿ ಡೈರೆಕ್ಟ್ ಶೆಡ್ ಹತ್ರ ಹೋಗಿದ್ದಾರೆ ಸರ್ ಗಾಡಿ ತಗೊಂಡು. ಶೆಡ್ ಹತ್ರದಿಂದ ವಾಪಸ್ ಇವ್ರು ಯಾವಾಗ ಬಂದರು ಮತ್ತು ಯಾರ್ಯಾರು ವಾಪಸ್ ಬಂದರು ಸರ್ ನನಗೆ ಮಾಹಿತಿ ಹೇಳಿದ ಪ್ರಕಾರ ರಾತ್ರಿ 2:30 ಅವ್ನು ಅಲ್ಲಿಂದ ಬಿಟ್ಟನಂತೆ ಸರ್. 8 ಗಂಟೆಗೆ ಅವ್ರಿಗೆ ಬಾಡಿಗೆ ದುಡ್ಡು ಕೊಟ್ರಂತ 4,000 ಕೊಟ್ಮೇಲೆ ಅವ್ನು ಅಲ್ಲಿಂದ ಬಿಟ್ಟು ಬೆಳಗಿನ ಜಾವ 2:30 ಬಂದಂತೆ ಸರ್. ಕಾರ್ಯದರ್ಶಿಗಳ ಸಚಿನ್, ನಾನು, ಯಶವಂತ್, ನರಸಿಂಹ ಇನ್ನು ಹಲವಾರು ಹುಡುಗರು ಕರ್ಕೊಂಡು ನೀನು ಧೈರ್ಯ ತುಂಬಿ ನಡಿಯಪ್ಪ ಹೋಗೋಣ, ನೀನು ಸುಮ್ಮನೆ ಸಿಕ್ಕಂಡು ನಾಳೆ ಎಲ್ಲ ಇದಾಗಬೇಡ, ನೀನು ಬಾಡಿಗೆ ಹೋಗಿದ್ಯಾ ಇವತ್ತು ಅವನಿಗೆ ಸರ್, ಇದು ನನಗೆ ಬಾಡಿಗೆ ಬಂದು ನಾನು ಕಳಿಸಿದ್ದೆ ಸರ್. ಚಿತ್ರದುರ್ಗದಲ್ಲಿ ಸ್ಫೋಟಕ ಮಾಹಿತಿಗಳನ್ನು ಕಲೆ ಹಾಕಲು ಸಜ್ಜಾಗಿರೋ ಪೊಲೀಸರಿಗೆ ಯಾವೆಲ್ಲ ಕ್ಲೂ ಸಿಗುತ್ತೆ ಕಾದು ನೋಡಬೇಕಿದೆ.